ಸುಂದರ ಶಿಲೆಯ ಬಣ್ಣ ಮುದ್ದು ಲಕ್ಷ್ಮೀ ಹುಣ್ಣಿಮೆ ನಗುವ ಚೆಲುವು ಮುದ್ದು ಲಕ್ಷ್ಮೀ. ಏನ್ ಹೇಳ್ತಿದ್ಯಾ ಮುದ್ದು ನೀನು? ನನ್ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರಪ್ಪ. ನಿಜನಮ್ಮ? ನಿನ್ನ ಮನೆಯಿಂದ ಆಚೆ ಹಾಕಿದ್ರ? ಅಪ್ಪಂಗೇನಾದ್ರೂ ನನ್ನ ಪರಿಸ್ಥಿತಿ ಗೊತ್ತಾದ್ರೆ ಎದೆ ಹುಡ್ಕೊಂಡು ಸತ್ತು ಹೋಗ್ತಾರ ಅಷ್ಟೇ. ನನ್ನ ನೋವನ್ನ ಅವ್ರು ಯಾಕೆ ಅನುಭವಿಸ್ಬೇಕು? ಬೇಡ, ಅವ್ರಿಗೇನೋ ಹೇಳೋದು ಬೇಡ. ದೇವ್ರೇನೋ ಒಂದ್ ದಾರಿ ತೋರಿಸ್ತಾನೆ. ಬೀದಿಲ್ ಬಿದ್ದೊಳಗೆ ಯಾವ್ದೋ ಒಂದ್ ದಾರಿ ಸಿಗತ್ತೆ. ಅಪ್ಪಂಗೇನೋ ಹೇಳಲ್ಲ. ನಾನು ತಾನೇ ಏನ್ ಮಾಡ್ಬೋದಾಗಿತ್ತು? ಅವ್ರು ನನಗೆ ಮಾಡ್ತಿರೋ ಮೋಸಕ್ಕೆ ಅವ್ರನ್ನ ಇಲ್ಲೇ ಇರು ಅಂತ ಹೇಳ್ಬೇಕಾಗಿತ್ತ? ಇಲ್ಲ, ನನಗೆ ಮೋಸ ಮಾಡಿರೋದು ನಿಜಾನೇ ಆದ್ರೆ ಅವ್ರು ಈ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅವರು ಏನು ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಎಲ್ಲಿಗೂ ಹೋಗದೆ ಈ ಮನೆಯಲ್ಲೇ ಇರ್ತಾರೆ. ಇದಕ್ಕೆ ನಾನು ಹೊಣೆ ಅಲ್ಲ, ಇದರಲ್ಲಿ ನಂದೇನು ತಪ್ಪಿಲ್ಲ. ಅಮ್ಮ ಕಳಿಸಿದರೆ ಅವರು ಹೊರಟು ಹೋದ್ರು ಅಷ್ಟೇ. ಅವರಿಂದ ನಾನು ಅನುಭವಿಸ್ತಿರೋ ಮಾನಸಿಕ ಹಿಂಸೆ ಧ್ರುವ, ಯಾಕೋ ಇನ್ನು ಮಲ್ಗಿಲ್ಲ? ಅದು ಅಮ್ಮ, ನನಗೆ ಗೊತ್ತಿತ್ತು. ಏನು ಯೋಚನೆ ಮಾಡಬೇಡ. ಲಕ್ಷ್ಮಿನ ಹೊರಗೆ ಕಳಿಸಿ ತಪ್ಪು ಮಾಡಿದೆ ಅಂತ ನಿನಗೆ ಗಿಲ್ಟ್ ಫೀಲ್ ಆಗ್ತಿದೆಯಾ ಧ್ರುವ? ಹಾಗೇನೂ ಇಲ್ಲಮ್ಮ. ಅದು ನೋಡು ಧ್ರುವ, ಅವಳನ್ನ ಹೊರಗೆ ಕಳಿಸಿದ್ದಕ್ಕೆ ನೀನೇನು ಅನ್ಕೋಬೇಡ ಕಣೋ. ನಿನಗೆ ಹಾಗನ್ಸೋದು ತುಂಬಾ ಸಹಜ. ಅವಳನ್ನ ಹೊರಗೆ ಕಳಿಸಿ ಅವಳಿಗೆ ಅನ್ಯಾಯ ಮಾಡ್ತಿದ್ದೀವಿ ಅಂತಾನೂ ಅನ್ನಿಸ್ಬಹುದು ಧ್ರುವ. ಆದರೆ ನಿನಗೆ ತೊಂದರೆ ಆಗ್ತಿರೋದ್ರ ಬಗ್ಗೆ ಯಾರು ಯಾವಾಗಲೂ ಯೋಚನೆ ಮಾಡಲ್ಲ ಕಣೋ. ಎಲ್ಲರೂ ಅವ್ರವ್ರ ಮೂಗು ನೇರಕ್ಕೆ ಮಾತಾಡ್ತಾರೆ. ಯಾಕೋ ಇತ್ತೀಚೆಗೆ ನೀವಿಬ್ರು ಸರಿ ಇಲ್ಲ ಅಂತ ನನಗನ್ಸೋದಕ್ಕೆ ಶುರು ಆಯಿತು ಧ್ರುವ. ಕಾರಣ ಏನೇ ಇರಲಿ, ನೀವಿಬ್ರು ದಿನ ಮನೆಯಲ್ಲಿ ಜಗಳ ಆಡೋದು, ನಿನಗೆ ನೆಮ್ಮದಿ ಇಲ್ಲದೆ ಇರೋದು, ನೀನು ಹೋಗಿ ಆ ಕಾರಣಕ್ಕೆ ಕುಡ್ಕೊಂಡು ಬರೋದು, ಇದೆಲ್ಲ ಬಾಳೋರ ಲಕ್ಷಣ ಅಲ್ಲ ಧ್ರುವ. ಅದಕ್ಕೆ ನಾನಿಂಥ ಸ್ಟ್ರಿಕ್ಟ್ ಡಿಸಿಷನ್ ತಗೊಳ್ಬೇಕಾಯ್ತು. ನೋಡು ಧ್ರುವ, 1-2 ದಿವಸ ನಿನಗೆ ಕಷ್ಟ ಆಗಬಹುದು, ಆದರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಕಣೋ. ನಿನ್ನ ಕಡೆಯಿಂದ ಯಾವ ತಪ್ಪು ಆಗಿಲ್ಲ. ನೋಡು, ಇಷ್ಟು ದಿವಸ ನಿನಗೆ ಒಂದು ಸಮಸ್ಯೆ ಕಾಡ್ತಿತ್ತು. ಇವತ್ತು ಆ ಸಮಸ್ಯೆಯಿಂದ ನಿನಗೆ ಬಿಡುಗಡೆ ಸಿಕ್ತು ಅಂತ ಅನ್ಕೋ. ನಾಳೆಯಿಂದ ಹೊಸ ಜೀವನನ ಪ್ರಾರಂಭ ಮಾಡ್ತಿದ್ಯಾ. ನಾಳೆ ನಿನ್ನ ಎಂಗೇಜ್ಮೆಂಟು ನೆನಪಿದೆ ಅಲ್ವಾ?
ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ, ನೆಮ್ಮದಿಯಾಗಿ ನಿದ್ದೆ ಮಾಡು. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। ॐ श्रीनिवासाय नमः। ಯಾರಮ್ಮ ನೀನು? ಏನ್ ಮಾಡ್ತಾ ಇದೀಯ ಇಲ್ಲಿ? ನೋಡಮ್ಮ, ಕಣ್ಣೀರು ಹಾಕ್ಬೇಡ. ಕಷ್ಟಗಳು ಯಾರಿಗೆ ಬರಲ್ಲ ಹೇಳು? ಒಬ್ಬೊಬ್ರು ಕಷ್ಟ ಒಂದೊಂದು ರೀತಿ ಇರುತ್ತೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನನಗೆ ಯಾರು ಇಲ್ಲ ಅರ್ಚಕ್ರೆ, ನಾನೊಬ್ಳು ಅನಾಥೆ. ಅನಾಥೇನಾ? ಎಲ್ರೂ ಇದ್ದು ಇಲ್ಲದ ಸ್ಥಿತಿನಲ್ಲಿ ನಾನಿದ್ದೀನಿ. ಈಗೇನು ಹೇಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಮನೆ ಬಿಟ್ಟು ಬಂದಿದ್ಯಾ? ಅವರೇ ನಿನ್ನನ್ನು ಹೊರಗಾಕದ್ರ? ಯೋಚನೆ ಮಾಡಬೇಡ, ದೇವರಿದ್ದಾನೆ. ಅದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ದಿಕ್ಕಿಲ್ದವನ್ಗೆ ಆ ದೇವ್ರೆ ದಿಕ್ಕಲ್ವಾ? ಅದಕ್ಕೆ ಇಲ್ಲಿ ಬಂದೆ. ಇವತ್ತೊಂದು ದಿವಸ ನಾನು ಇಲ್ಲೇ ಮಲ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಸರಿ, ಭಗವಂತನ ಸನ್ನಿಧಾನ ಬೇಡ ಅನ್ನಕ್ಕೆ ನಾನು ಯಾರು? ಇಲ್ಲಿ ಯಾರ ಭಯನೂ ಇರಲ್ಲ, ಯಾರಿಂದ ತೊಂದರೆನೂ ಇರಲ್ಲ. ಊಟ ಮಾಡಿದ್ಯೇನಮ್ಮ? ಆಗಿದೆ. ಸುಳ್ಳು ಹೇಳ್ಬೇಡ. ಊಟ ಆಗಿಲ್ಲ ಅಂದ್ರೆ ಹೇಳು, ನಾನು ವ್ಯವಸ್ಥೆ ಮಾಡ್ತೀನಿ. ಸಂಕೋಚ ಪಟ್ಕೋಬೇಡ. ಬೇಡ ಅರ್ಚಕ್ರೆ, ಮಲ್ಗೋದಕ್ಕೆ ಜಾಗ ಕೊಟ್ರೆ ಸಾಕು. ಆಯ್ತಮ್ಮ, ಚಾಪೆ ತಂದ್ಕೊಡ್ತೀನಿ. ಯಾವತ್ತೂ ನಮ್ಮಿಬ್ರನ್ನ ಬೇರೆ ಮಾಡಬೇಡಪ್ಪ. ದೇವ್ರೆ, ನಾನು ಎಲ್ಲೇ ಹೋದ್ರೂ ನನ್ನ ಅಮ್ಮ ನನ್ನ ಜೊತೆನೇ ಇರಬೇಕು. ನನ್ನ ವರ್ಷ ಅಕ್ಕನ ಆಸೆ ಎಲ್ಲ ಈಡೇರಿಸು ದೇವ್ರೆ. ಕಾಲ ಬದಲಾಯ್ತು, ಆದ್ರೆ ಬದಲಾಗದೇ ಇರೋದು ಈ ಅಕ್ಕ ತಂಗಿಯರ ಬಾಂಧವ್ಯ. ಅಮೃತವರ್ಷಿಣಿ, ಸೋಮವಾರದಿಂದ ಶನಿವಾರ ರಾತ್ರಿ 9 ಗಂಟೆಗೆ. ಮುದ್ದು ಲಕ್ಷ್ಮೀ ಮುದ್ದು ಲಕ್ಷ್ಮೀ
ರೀ ನೀವೇನ್ರಿ ಹೀಗೆ ಕೂತಿದ್ದೀರಾ? ಟೈಮ್ ಆಯ್ತು, ಎಂಗೇಜ್ಮೆಂಟ್ ಹೋಗ್ಬೇಕು. ರೀ ಇದು ಏನ್ ಡ್ರೆಸ್ಸು? ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಇವತ್ತು ನಿಮ್ ಮಗನ ಎಂಗೇಜ್ಮೆಂಟು. ನೀವೇ ಮುಂದೆ ನಿಂತು ಎಲ್ಲ ಕೆಲ್ಸಗಳನ್ನ ನಡೆಸ್ಕೊಡ್ಬೇಕು. ಹೇಳಿ ಹೋಗಿ. ಇಲ್ಲ, ನೀನೇ ಹೋಗು. ನೀನ್ ಹೋಗು ಅಂದ್ರೆ ಏನ್ರಿ ಅರ್ಥ? ನಾನು ಒಬ್ಳೆ ಹೋಗೋದು ಅಂತನಾ? ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ರಾಜೇಶ್, ಸುಮ್ನೆ ರೆಡಿಯಾಗಿ ಹೊರಡ್ತೀರಾ? ಯಾಕೆ ಬರೋದಿಲ್ಲ ನೀವು? ಇಲ್ಲ, ನನಗಿಷ್ಟ ಇಲ್ಲ. ರೀ ಇದರಲ್ಲಿ ನಿಮ್ಮಿಷ್ಟ ನನ್ನಿಷ್ಟ ಅನ್ನೋದು ಯಾವುದೂ ಇಲ್ಲ. ಇದು ಧ್ರುವನ್ ಇಷ್ಟ. ಅವನು ಇಷ್ಟಪಟ್ಟು ಇನ್ನೊಂದು ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೇನೆ ಇವತ್ತು ಅವನ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿರೋದು. ಅವನು ಖುಷಿ ಖುಷಿಯಾಗಿ ಮದುವೆಗೆ ಒಪ್ಕೊಂಡಿದ್ದಾನೆ ಅಂತಂದ್ಮೇಲೆ ಹೆತ್ತವರು ಹೋಗಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ ಸೌಂದರ್ಯ. ಧ್ರುವಂತ್ಗೆ ಏನಿಷ್ಟ ಏನಿಷ್ಟ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವನು ಈ ವಿಷಯಕ್ಕೆ ಕೈ ಹಾಕ್ತಾನೆ ಅಂದರೆ ಬೈದು ಬುದ್ಧಿ ಹೇಳ್ಬೇಕಾಗಿರೋದು ನಾವು. ಅವನು ಕುಣಿತಾನೆ ಅಂತ ನಾವು ಕುಣಿದ್ರೆ ನೋಡೋ ಜನ ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ. ಜನರೇನು ಅನ್ಕೋತಾರೆ ಅಂತ ನಾವು ಜೀವನ ಮಾಡೋಕ್ಕಾಗಲ್ಲ, ತಿಳ್ಕೊಳ್ಳಿ. ಆದರೆ ಜನಗಳ ಮಧ್ಯೆನೇ ನಾವು ಬದುಕಬೇಕು ಅನ್ನೋದನ್ನು ಮರಿಬೇಡ ಸೌಂದರ್ಯ. ಹಾಗಂತ ನಾವು ತೊಂದರೆ ಅನುಭವಿಸ್ಬೇಕು ಅಂತನಾ? ರೀ ಮನುಷ್ಯ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೋಡ್ಬೇಕೆ ಹೊರತು ದಿನೇ ದಿನೇ ಅದೇ ಪ್ರಾಬ್ಲಮ್ ಅಲ್ಲಿ ಸಾಯೋದಲ್ಲ. ಈ ಧರ್ಮ ಕರ್ಮ ನ್ಯಾಯ ನೀತಿ ಅಂತೆಲ್ಲ ನೀವು ಒದ್ದಾಡೋದಾದ್ರೆ ಅದನ್ನ ನಿಮ್ಮ ಹಣೆ ಬರಹ ಅಂತಾರೆ ಹೊರತು ಬೇರೆ ಏನು ಅನ್ನೋದಿಲ್ಲ. ಸುಮ್ಮನೆ ಹೊರಟು ಬನ್ರಿ. ಅಲ್ಲಿಗೆ ಬರೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಸೌಂದರ್ಯ. ಅದು ನ್ಯಾಯನೂ ಅಲ್ಲ. ಅಲ್ಲಿಗೆ ಬಂದರೆ ನನಗೆ ಅವಮಾನ ಆಗುತ್ತೆ. ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳ ನಾನಲ್ಲಿ. ಅವಮಾನ ಆಗತ್ತೆ ಅಂತ ಹೇಳೋದಿಕ್ಕೆ ಇಲ್ಲಿ ಮದುವೆ ಮಾಡ್ತಿರೋದು ನಿಮ್ಮ ಮಗನಿಗೆ ಹೊರತು ನಿಮಗಲ್ಲ ರೀ ಸೌಂದರ್ಯ. ಹೌದು ರೀ. ನ್ಯಾಯ ಅನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ಹೊರಡಿ ಅಂದೆ. ಧ್ರುವ, ಟೈಮ್ ಆಯ್ತು, ಇಳಿದು ಬರ್ತೀಯಾ? ಧ್ರುವ, ಧ್ರುವ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೋ. ಇನ್ನು ಮುಂದೆ ನಿನ್ನ ಜೀವನನೂ ತುಂಬ ಚೆನ್ನಾಗಿರತ್ತೆ. ಹೊರಡು, ನಾನೀಗಲೇ ಬರ್ತೀನಿ. ಐಶು, ರೆಡಿನಾ? ಹಾ ಅತ್ತೆ. ಅತ್ತೆ, ಲಕ್ಷ್ಮಿ ಎಲ್ಲಿ? ಅವಳ ಬಗ್ಗೆ ಯಾಕೀಗ? ಅಲ್ಲ, ಎಲ್ಲೂ ಕಾಣಿಸ್ತಿಲ್ವಲ್ಲ, ಅದಕ್ಕೆ ಕೇಳಿದೆ. ಇನ್ನು ಮುಂದೆ ಕಾಣಿಸೋದು ಇಲ್ಲ. ಅತ್ತೆ? ಹೌದು, ಅವಳನ್ನ ನೆನ್ನೆ ರಾತ್ರಿನೇ ಅವಳ ಮನೆಗೆ ಕಳಿಸ್ಬಿಟ್ಟೆ. ಸೌಂದರ್ಯ, ಏನಿದೆಲ್ಲ? ನನಗೆ ಯಾಕೆ ಹೇಳಿಲ್ಲ? ಅವಳನ್ನ ಎಲ್ಲಿ ಕಳಿಸ್ದೆ? ನೋಡ್ರಿ, ನಮ್ ಧ್ರುವ ಒಬ್ಬ ಪ್ರೊಫೆಷನಲ್ ಡಾಕ್ಟರ್. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವನು ಪೇಷಂಟ್ಸ್ನ ಅಟೆಂಡ್ ಮಾಡಿ ಮಾಡಿ ಸುಸ್ತಾಗಿ ಮನೆಗೆ ಬಂದಿರ್ತಾನೆ. ಆ ಟೈಮಲ್ಲಿ ದಿನಾ ಇವಳು ಜಗಳ ಮಾಡಿ ಅವನ್ ಮೂಡ್ ಅಪ್ಸೆಟ್ ಮಾಡಿ ಅವನು ದಿನ ಕುಡ್ಕೊಂಡು ಮನೆಗೆ ಬರ್ತಿದ್ದಾನೆ. ಇದನ್ನ ನೋಡಿ ನೋಡಿ ನನಗಂತೂ ಸಾಕಾಗೋಗಿದೆ. ಎಷ್ಟು ತಲೆ ತಿಂತಾಳೆ. ಹೀಗೆ ಆದ್ರೆ ನಮ್ ಧ್ರುವನ್ ಗತಿ ಏನು ಅಂತ ಯೋಚನೆ ಮಾಡಿದಿರಾ? ಅದಕ್ಕೆ ಅವಳನ್ನ ಹೊರಗಡೆ ಕಳಿಸ್ದೆ. ಹೋಗಿರ್ತಾಳೆ, ಇದೆಯಲ್ಲ ಅವ್ರ ಅಪ್ಪನ ಮನೆ ಅಂತ ಒಂದು, ಅಲ್ಲಿಗೆ ಹೋಗಿರ್ತಾಳೆ. ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ಹೊರಡಬೇಕಾದ್ರೆ ಅವಳ ವಿಷಯ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡಿ. ಹೊರಡಿ ಈಗ. ಐಶು, ಹೊರಡಿ ಅಂದೆ.
ಹಲೋ ಹಲೋ ಮಾಮ್, ನಾನು ಹೇಳ ಐಶು. ನಿನಗೊಂದು ಗುಡ್ ನ್ಯೂಸ್ ಹೇಳೋದಿಕ್ಕೆ ಕಾಲ್ ಮಾಡಿದೆ ಮಾಮ್. ಗುಡ್ ನ್ಯೂಸಾ? ಏನೇ ಅದು? ಬೇಗ ಹೇಳು. ಮತ್ತೇನಾದ್ರೂ ಪ್ರೆಗ್ನೆಂಟ್ ಆಗ್ಬಿಟ್ಯಾ? ಅಯ್ಯೋ ಮಾಮ್, ಈಗ ತಾನೇ ನಾ ಸುಧಾರಿಸ್ಕೋತಾ ಇದ್ದೀನಿ, ಆಗ್ಲೇ ಪ್ರೆಗ್ನೆಂಟ್ ಅಂತ ಬೇರೆ ಹೇಳ್ತಾ ಇದ್ಯಾ? ಮತ್ತಿನ್ನೇನೆ, ಬೇಗ ಹೇಳು. ಇವತ್ತು ನಿನ್ನ ಅಳಿಯನಿಗೆ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಮ್. ಏನು? ಇನ್ನೊಂದು ಎಂಗೇಜ್ಮೆಂಟಾ? ಯಾರು, ನಮ್ಮ ಆದಿಗ? ಅಯ್ಯೋ ಕರ್ಮ ಮಾಮ್, ಆದಿತ್ಯನ್ಗಂದ್ರೆ ಗುಡ್ ನ್ಯೂಸ್ ಅಂತ ಹೇಳಕ್ಕಾಗತ್ತಾ? ನಿನ್ ದೊಡ್ಡಳಿಯ ಇದಾನಲ್ಲ ಧ್ರುವಂತು, ಅವನಿಗೆ ಇವತ್ತು ಶಿಲ್ಪಾ ಜೊತೆ ಎಂಗೇಜ್ಮೆಂಟ್ ಮಾಮ್. ಹೌದೇನೆ? ಎಲ್ಲೇ, ಯಾವತ್ತೇ? ಇವತ್ತೇ ಮಾಮ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಬೇಗ ಬಾ ಅಂತ ಕಾಲ್ ಮಾಡಿದೆ. ಅದಕ್ಕೆ ನಮ್ಮ ಅತ್ತೆ ನಿನ್ನನ್ನು ಕರೆಯೋದಿಕ್ಕೆ ಹೇಳಿದ್ರು. ಹೌದಾ? ಆದ್ರೆ ಅವಳಲ್ಲಿ ಆ ದೃಷ್ಟಿ ಬೊಂಬೆ ಅಂದ್ರೆ ಅವಳನ್ನ ಮುಂದಿಟ್ಕೊಂಡು ಎಂಗೇಜ್ಮೆಂಟ್ ಮಾಡ್ತಾರಾ? ಅವಳೇನು ಕಿತಾಪತಿ ಮಾಡಲ್ವಾ? ಇಲ್ಲ ಮಾಮ್, ನಿನ್ನೆ ರಾತ್ರಿನೇ ಅವಳನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಅವಳು ಇನ್ನೂ ಮನೆಗೆ ಬಂದಿಲ್ಲ. ಅಲ್ಲೇನಾದ್ರೂ ಬಂದಿದ್ದಾಳ ಮಾಮ್? ಇಲ್ಲ ಕಣೆ, ಇಲ್ಲಿ ಬಂದಿಲ್ಲ. ಎಲ್ಲಿ ಹಾಳಾಗೋದ್ಲೋ ಏನೋ. ಅವಳು ಹೋಗಿರೋ ವಿಷಯ ನಮಗ್ ಗೊತ್ತೇ ಇಲ್ಲ. ಅದಕ್ಕೆ ನಾನು ನಿಮಗೆ ಹೀಗೆ ಇನ್ಫಾರ್ಮ್ ಮಾಡ್ತಿರೋದು. ರಾತ್ರಿನೇ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ನಮ್ಮ ಅತ್ತೆ. ಏನೂ ತೊಂದರೆ ಇಲ್ಲ. ಹೋಗ್ಲಿ ಬಿಡು, ತೊಂದರೆ ತಪ್ಪಿತು. ಸದ್ಯ ಧ್ರುವ ಇನ್ನೊಂದು ಮದ್ವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಲಿ. ಇವಳು ಕೊಟ್ಕೊಂಡು ಯಾರು ಬಾಳ್ತಾರೆ? ಸರಿ ಮಾಮ್, ನೀನು ಮತ್ತೆ ಅಜ್ಜಿ ಇಬ್ರು ಪಾರ್ಟಿ ಹಾಲಿಗೆ ಬನ್ನಿ. ಅದೇ ನಮ್ಮ ಮನೆ ಪಕ್ಕದಲ್ಲಿ ಮೇನ್ ರೋಡಲ್ಲಿ ಇದೆಯಲ್ಲ, ಅಲ್ಲಿಗೆ ಬಂದ್ಬಿಡಿ. ಅಯ್ಯೋ, ನೀನು ಇದನ್ನೆಲ್ಲ ಹೇಳ್ಬೇಕೇನೆ, ನಾವು ಮಿಸ್ ಮಾಡ್ದಾಗ ಬರ್ತೀವಿ. ಮಾಮ್, ಒಂದು ನಿಮಿಷ. ಈ ವಿಷಯ ತುಂಬಾ ಗೊತ್ತಾಗಿರ್ಲಿ. ಯಾವುದೇ ಕಾರಣಕ್ಕೂ ಅಪ್ಪನಿಗೆ ಮಾತ್ರ ಗೊತ್ತಾಗಬಾರ್ದು. ಇನ್ ಕೇಸ್ ಗೊತ್ತಾದ್ರೆ ಈ ಎಂಗೇಜ್ಮೆಂಟೇ ನಡೆಯೋದಿಲ್ಲ ಅಷ್ಟೇ. ಇಲ್ಲ ಇಲ್ಲ ಕಣೆ, ನಾವೇನು ಹೇಳಲ್ಲ ಬಿಡು. ದೇವ್ರೆ, ಇನ್ ಯಾವತ್ತೂ ನಮ್ಮಿಬ್ರನ್ನ ಬೇರೆ ಮಾಡ್ಬೇಡಪ್ಪ. ದೇವ್ರೆ, ನಾನು ಎಲ್ಲೇ ಹೋದ್ರೂ ನನ್ನ ಅಮ್ಮು ನನ್ನ ಜೊತೆನೇ ಇರಬೇಕು. ನನ್ನ ವರ್ಷ ಅಕ್ಕನ ಆಸೆ ಎಲ್ಲ ಈಡೇರಿಸು ದೇವ್ರೆ. ಕಾಲ ಬದಲಾಯ್ತು, ಆದ್ರೆ ಬದಲಾಗದೇ ಇರೋದು ಈ ಅಕ್ಕ ತಂಗಿಯರ ಬಾಂಧವ್ಯ. ಅಮೃತವರ್ಷಿಣಿ, ಸೋಮವಾರದಿಂದ ಶನಿವಾರ ರಾತ್ರಿ 9 ಗಂಟೆಗೆ. ಮುದ್ದು ಲಕ್ಷ್ಮೀ. ಮುದ್ದು ಲಕ್ಷ್ಮೀ. ಅಮ್ಮ, ಧ್ರುವಂತ್ ಎಂಗೇಜ್ಮೆಂಟ್ಗೆ ನಾವಿಬ್ರೇ ಹೋಗೋಣ. ನಿಮ್ಮ ಅಳಿಂಗೆ ಏನೋ ಹೇಳಕ್ ಹೋಗ್ಬಿಡ. ಜಾನಕ್ಕೆ ಹೇಳಿ ಅಳಿಗಿಂಗೆ. ಭಾಗ್ಯ, ಧ್ರುವಂತ್ಗೆ ಇನ್ನೊಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗ್ತಿರೋದು ಕೇಳಿ ತುಂಬಾ ಖುಷಿ ಆಗ್ತಿದೆ ಕಣೆ. ಆ ಲಕ್ಷ್ಮಿನ ಒದ್ದು ಹೊರಗೆ ಹಾಕಿದಾರಲ್ಲ, ಅದಂತೂ ಇದು ಸಂತೋಷ ಆಗ್ತಿದೆ. ಬಾ ಹೋಗೋಣ. ಎಂಗೇಜ್ಮೆಂಟ್ ಹೊರಡ್ರ? ಹೌದು. ಅವ್ರು ಕರೆದ್ರು, ಏನು ಎತ್ತ ಅಂತ ವಿಚಾರಿಸ್ದೆ, ಅಮ್ಮ ಮಗಳು ಸಿಂಗಾರ ಮಾಡ್ಕೊಂಡು ಹೊರಟೇ ಬಿಟ್ರ? ಕರೆದ್ಮೇಲೆ ಹೋಗ್ತಾನೆ ಇರಕ್ಕಾಗತ್ತೇನ್ರಿ? ಅಲ್ವೇನಮ್ಮ? ಹೌದು ಅಳಿ, ಅಂದ್ರೆ ಬೀಗರಲ್ವಾ, ಎಷ್ಟೇ ಆದ್ರೂ ಬೀಗರ್ ಕರೆದ ಮೇಲೆ ನಾವು ಇಲ್ಲ. ಬಾಯಿ ಮುಚ್ಕೊಂಡಿರಮ್ಮ. ನಾನು ನನ್ನ ಹೆಂಡತಿ ಹತ್ರ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಏಯ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ವೇ ಇಲ್ವೇನೆ? ನನ್ನ ಮಗಳಿಗೆ ಅನ್ಯಾಯ ಆಗ್ತಿದೆ, ಅದನ್ನ ನೋಡಿ ನೀವು ಸಂತೋಷ ಪಡ್ತಿದ್ದೀರಲ್ಲ, ಸಂಭ್ರಮ ಅಂತ ಆಚರಿಸ್ತಿದ್ದೀರಲ್ಲ, ನೀವು ಮನುಷ್ಯರಲ್ವಾ ನೀವು? ಆ ಸೌಂದರ್ಯ ನಿನ್ಗೇನೋ ಬುದ್ಧಿ ಇಲ್ಲ, ಹಣವಂತೆ, ಮಾನವೀಯತೆ ಬೆಲೆ ಗೊತ್ತಿಲ್ಲದೆ ಇರೋಳು. ಅವಳೇನೋ ಕರೆದ್ಲು, ಆದ್ರೆ ಇಂಥ ಫಂಕ್ಷನ್ಗೆ ಹೋಗ್ಬೇಕೋ ಬೇಡವೋ ಅನ್ನೋ ಬುದ್ಧಿ ನಿಮಗಿರ್ಬೇಕಲ್ವಾ? ಒಂದ್ಕೆ ಇನ್ನೊಂದು ಎಂಗೇಜ್ಮೆಂಟ್ ಹೇಗ್ ಮಾಡ್ತಾರೋ ನಾನು ನೋಡ್ತೀನಿ. ಬುದ್ಧಿ ಕಲಿಸ್ತೀನಿ ಅವ್ರಿಗೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನನ್ನೇನಾದ್ರು ತಡೆಯೋ ಪ್ರಯತ್ನ ಮಾಡ್ತಾರೆ. ಏನ್ ಮಾಡ್ತಿದ್ರಿ ನೀವು ನನ್ನ ಮಗಳಿಗೆ? ಭಾಗ್ಯ, ಬಾರಿ ಅವ್ರು ಹೋಗ್ಬಿಟ್ಟು ನಾವು ಹೋಗ್ಬೇಕು.
ದೊಡ್ಡ ರೋಗ ಇಲ್ಲ ಅಂತಾರೆ. ಆದರೆ ರೋಗಗಳನ್ನ ವಾಸಿ ಮಾಡೋ ಡಾಕ್ಟ್ರೇ ಅನುಮಾನ ಪಟ್ರೆ, ಅನುಮಾನದ ವಿರುದ್ಧ ನಡೀತಿರೋ ಈ ಹೋರಾಟದಲ್ಲಿ ನಿಮ್ಮ ಮನೆ ಮಗಳ ಜೊತೆ ನೀವಿರ್ಲೇಬೇಕು. ಇರ್ತೀರಾ ಅಲ್ವಾ? ನಿಮ್ಮ ಈ ಪಯಣ ಸ್ಟಾರ್ ಸುವರ್ಣದೊಂದಿಗೆ ಮಾತ್ರ. Lindsay!